ಹಾಯ್ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಿಹಿ ಕುಕಿಂಗ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಆಗಿರೋಂಥ ರೆಸಿಪಿ ಇದು. ಕರ್ಬೇವಿನ ಚಿಕನ್ ಮಾಡ್ತಾ ಇದ್ದೀನಿ, ಅಂದರೆ ಕರ್ಲೀವ್ಸ್ ಚಿಕನ್. ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾ ಇರೋ ಒಂದು ಸ್ಪೆಷಲ್ ಚಿಕನ್ ಇದು. ನಾನಿಲ್ಲಿ ಇಂಗ್ರೀಡಿಯೆಂಟ್ಸ್ ರೆಡಿ ಇಟ್ಕೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಪ್ರಮಾಣ ತಗೊಂಡಿದ್ದೀನಿ. ಇಲ್ಲಿ ಪುದೀನ ಸೊಪ್ಪಿದೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಲ್ಲಿ ಗ್ರೀನ್ ಚಿಲ್ಲಿ, ಹಸಿಮೆಣಸಿನ್ಕಾಯಿ, ಗಾರ್ಲಿಕ್ಸ್ ಮತ್ತು ಜಿಂಜರು. ಇಲ್ಲಿ ಚಿಕನ್ನ ನೀಟಾಗಿ ಒಂದು 3 ಟೈಮ್ಸ್ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಮತ್ತು ಮೀಡಿಯಂ ಸೈಜ್ ಆನಿಯನ್ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಂ ಸೈಜ್ ಟೊಮೆಟೊ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಸ್ಪೈಸಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ 2 ಸ್ಪೂನು ಪೆಪ್ಪರ್ ಹಾಕ್ಕೊತಾ ಇದ್ದೀನಿ, ಮೆಣಸು 2 ಸ್ಪೂನ್ ಪೆಪ್ಪರು, 1 ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ, 1 ಸ್ಪೂನ್ ಸೊಂಪು ಹಾಕ್ಕೊತಾ ಇದ್ದೀನಿ. ಸೊ ಸೊಂಪು ಸ್ವಲ್ಪ ಇರಲಿ, ಜಾಸ್ತಿ ನೋಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಮತ್ತು ಗ್ರೀನ್ ಚಿಲ್ಲಿ, ಜಿಂಜರ್, ಗಾರ್ಲಿಕ್ ಇದೆಲ್ಲ ಹಾಕ್ಕೊಂಡು ತರಿಯಾಗಿ ರುಬ್ಕೊಬೇಕು. ತುಂಬ ನೈಸಾಗಿ ರುಬ್ಬಾರ್ದು, ನುಣ್ಣಾಗಿ ತರಿಯಾಗಿ ನುಕ್ಕೋಣ. ಸೊ ಹಿಂಗೆ ತರಿಯಾಗಿ ರುಬ್ಬಿ ಹಾಕ್ಕೊಂಡಿರುತ್ತೆ, ತುಂಬ ನೈಸಾಗಿ ಬೇಡ. ಸೊ ಇದಕ್ಕೆ ನಾನು ಇವಾಗ ಆನಿಯನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆನಿಯನ್ ಸ್ವಲ್ಪ ರುಬ್ಕೊಂಡಾದ್ಮೇಲೆ ಇವಾಗ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನನ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ಎಲ್ಲ ಸೇರಿಸ್ಬಿಟ್ಟು ಒಟ್ಟಿಗೆ ರುಬ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ಟೊಮೆಟೊ ಕಟ್ ಮಾಡಿರೋಂಥ ಟೊಮೆಟೊನ ಚಿಕನ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇದ್ರ ಜೊತೆಲಿ ಈ ಕಟ್ ಮಾಡಿ ಇಟ್ಕೊಂಡಿರೋದಂಥದ್ದು ಜಿಂಜರು, ಗಾರ್ಲಿಕ್ಕು, ಕರಿಬೇವಿನ ಸೊಪ್ಪು ಎಲ್ಲಾದರೂ ಪೇಸ್ಟ್ ಮಾಡ್ಕೊಂಡಲ್ಲ, ಆ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಸೊ ಇದಿಷ್ಟೇ ಹೀಗೇ ಇರಬೇಕು, ತುಂಬ ತರಿಯಾಗಿ ಜಾಸ್ತಿ ಇರಬಾರ್ದು, ತುಂಬ ಸಾಫ್ಟಾಗಿ ಪೇಸ್ಟ್ ಥರನೂ ಮಾಡ್ಕೊಬೇಡಿ. ಸೊ ಇವಾಗ ಇದನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಸೊ ಇದಕ್ಕೆ ಇವಾಗ 1 ಸ್ಪೂನ್ ಅರಿಶಿನ, ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಸೊ ಇದೆಲ್ಲ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಚಿಕನ್ನು ನೆನಿಬೇಕು, ಮ್ಯಾರಿನೇಟ್ ಮಾಡಲಿಕ್ಕೆ ಇಡಬೇಕು. ಸೊ 30 ಮಿನಿಟ್ಸ್. ಸೊ ನೀಟಾಗಿ ಎಲ್ಲದೂ ಒಂದೊಂದು ಮಿಕ್ಸ್ ಕೊಟ್ಬಿಟ್ಟು 1/2 ಅವರ್ ಇದನ್ನು ನೋಡಿ ಫ್ರೆಂಡ್ಸ್, ನೀಟಾಗಿ ಎಲ್ಲ ಕಡೆ ಮಸಾಲ ಮಿಕ್ಸ್ ಆಗಬೇಕು. ಆ ಥರ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ 1/2 ಅವರ್ ಚಿಕನ್ನು ನೆನೆಯಲಿಕ್ಕೆ ಬಿಡಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಿ ನೋಡಿ, ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಿರಬೇಕು. ಇವಾಗ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು 30 ಮಿನಿಟ್ಸು ಹಾಗೇ ಸಟ್ಟಾಗಲಿಕ್ಕೆ ಬಿಡಬೇಕು. ಸೊ ಇವಾಗ ಅರ್ಧ ಗಂಟೆ ಚಿಕನ್ ಮ್ಯಾರಿನೇಟ್ ಆಗಿದೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ರೆಗ್ಯುಲರಾಗಿ ಏನೇನು ಪಲಾವ್ಗೆ, ಬಿರಿಯಾನಿಗೆ ಹಾಕ್ತೀವೋ ಆ ಸ್ಪೈಸಸ್ನ ಹಾಕ್ಕೊಂಡ್ಬಿಟ್ಟು ಎಲ್ಲ ಸ್ಪೈಸಸ್ ಹಾಕಿ ಮತ್ತು ರೆಡ್ ಚಿಲ್ಲಿನ ಹಾಕಿ, ಸೊ ಇವಾಗ ಫ್ರೆಶ್ ಆಗಿರೋ ಮತ್ತು ಸೊ ಇವಾಗ ಎಲ್ಲ ಸ್ಪೈಸಸ್ ಎಲ್ಲ ಫ್ರೈ ಆಗಿದೆ. ಈ ಸಮೇತ ನೆನೆಸಿಟ್ಕೊಂಡಿರೋ ಚಿಕನ್ನ ಸೊ ಇವಾಗ ಅದೇ ನೆನೆಸಿಟ್ಟಿರೋಂಥ ಪಾತ್ರೆಯಲ್ಲಿ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಗ್ರೇವಿ ಬೇಕು ಅಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಜಸ್ಟ್ ಚಾಪ್ಸ್ ಥರ ಬೇಕು ಅಂದರೆ ಇದೆಷ್ಟೇ ನೀರಲ್ಲೇ, ಮತ್ತು ಚಿಕನ್ ಬೆಂದಾದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಆ ಒಂದು ಕನ್ಸಿಸ್ಟೆನ್ಸಿನೇ ಸಾಕಾಗುತ್ತೆ ಫ್ರೆಂಡ್ಸ್. ಸೊ ನೀಟಾಗಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಕೊಟ್ಬಿಟ್ಟು 10 ನಿಮಿಷ ತುಂಬ ಕಂಪ್ಲೀಟ್ ಉರಿಯಲ್ಲಿ ಬೇಯ್ತಾ ಇರಲಿ. 10 ನಿಮಿಷ ಫುಲ್ ಉರಿಯಲ್ಲಿ ಬೇಯಬೇಕು, ಮತ್ತು 10 ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಬೇಕು. ಸೊ ಈ 20 ಮಿನಿಟ್ಸಲ್ಲಿ ಈ ಚಿಕನ್ ರೆಡಿ ಆಗುತ್ತೆ. ಕಂಪ್ಲೀಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ನಾವು ಚಿಕನ್ಗೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡಲ್ಲ, ಇದೊಂದು ಕರ್ಬೇವಿನ ಸೊಪ್ಪು ರೆಸಿಪಿನೇ ಆಗಿರೋದ್ರಿಂದ ಹೆಚ್ಚು ಕರ್ಬೇವಿನ ಸೊಪ್ಪು ಯೂಸ್ ಮಾಡಿದ್ದೀನಿ. ತುಂಬ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹೊಸ ರೆಸಿಪಿ ಟ್ರೈ ಮಾಡಿ ನೀವು. ಸೊ ಇವಾಗ ಪರ್ಫೆಕ್ಟಾಗಿ ಚಿಕನ್ನು ಕುಕ್ ಆಗಿದೆ. ಸೊ ಇದು ಲಾಸ್ಟಲ್ಲಿ ಲೆಮನ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ಮತ್ತು ಇಷ್ಟಪಡೋರು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಬೋದು. ನಾನು ಹಾಕ್ತಾಯಿಲ್ಲ, ಬಿಕಾಸ್ ಕೊತ್ತಂಬರಿ ಸೊಪ್ಪು ಹಾಕೋದ್ರೆ ನನಗೆ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ, ಬೇಡ ಅಂದ್ಬಿಟ್ಟು. ಸೊ ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಇವಾಗ ಕರಿಬೇವು ಚಿಕನ್ ರೆಡಿಯಾಗಿದೆ. ಸೊ ಇವಾಗ ಇದಕ್ಕೆ ನಾನು ಚಪಾತಿ ಮಾಡಿದ್ದೀನಿ, ಚಪಾತಿ, ಪೂರಿ, ರೈಸು, ದೋಸೆ. ಸೊ ನಿಮಗೆ ಏನು ಇಷ್ಟ ಆಗುತ್ತೋ ಅದಕ್ಕೆ ನೀವು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಅದು ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸಖತ್ತಾಗಿ ಬರ್ತಾಯಿದೆ. ಒಂದು ಸರಿ ಟ್ರೈ ಮಾಡಿ ಮತ್ತು
ಟೇಸ್ಟ್ ಮಾಡಿ ಹೇಳಿ ಫ್ರೆಂಡ್ಸ್ ರೆಸಿಪಿ ಹೇಗೆ ಬಂತು ಅಂತ. ಇವತ್ತಿನ ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಇದಾಗಿತ್ತು. ನಿಮ್ಮದು ಸ್ಪೆಷಲ್ ಏನಿತ್ತು ಇವತ್ತು ಸಂಡೇ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.